ವರ್ಷ ಪೂರ್ತಿ ಒಂದಿಷ್ಟು ಜನ ವಾಕಿಂಗ್ ಹೋಗ್ತಾರೆ. ಬೆಳಿಗ್ಗೆ ಎದ್ರೆ ವಾಕಿಂಗ್ ಹೋಗುವಂಥ ಅಭ್ಯಾಸ ಇರುತ್ತೆ ಜನರಿಗೆ. ಸಂಜೆ ಆದರೆ ವಾಕಿಂಗ್ ಹೋಗುವಂಥ ಅಭ್ಯಾಸ ಇರುತ್ತೆ. ಬಟ್ ಈ ಚಳಿಗಾಲ ಹೇಗಿದೆ ಅಂತಂದರೆ ಬೆಳಿಗ್ಗೆ ಏಳ್ತಾನೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಮತ್ತು ಸಂಜೆ ಕೂಡ ಅಷ್ಟೇ ಸಂಜೆ 5 ಗಂಟೆ ಆಗ್ತಿದ್ದಂಗೆ ಚಳಿ ಏನು ಶೀತ ಉಷ್ಣಾಂಶ ಸ್ಟಾರ್ಟ್ ಆಗಿ ಚಳಿ ಸ್ಟಾರ್ಟ್ ಆಗಿರುತ್ತೆ. ಇಂತಹ ಸಮಯದಲ್ಲಿ ವಾಕಿಂಗ್ ಹೋಗೋದು ಎಷ್ಟು ಆರೋಗ್ಯಕ್ಕೆ ಸೂಕ್ತ? ಅಥವಾ ಜನರಿಗೆ ಇದು ವಾಕಿಂಗ್ ಹೋಗೋದ್ರಿಂದ ಯಾವ ರೀತಿ ಯಾವ್ದಾದ್ರು ಸಮಸ್ಯೆ ಆಗ್ಬೋದಾ? ನೋಡಿ, ಎಲ್ಲರಿಗೂ ಸಮಸ್ಯೆ ಅಂತ ನಾವೇನು ಹೇಳಕ್ ಬರಲ್ಲ. ವಿಲ್ನರಬಲ್ ಪಾಪ್ಯುಲೇಷನ್ ಅಂತ ಇರುತ್ತೆ. ಅಂದರೆ ಆಟ್ ರಿಸ್ಕ್ ಪಾಪ್ಯುಲೇಷನ್. ಆಟ್ ರಿಸ್ಕ್ ಪಾಪ್ಯುಲೇಷನ್ ಅಂದರೆ ಎಲ್ಡರ್ಲಿ, ಅಂದರೆ 50-60 ವರ್ಷದಿಂದ ಅಬೌವ್, 60 ವರ್ಷ ಆ್ಯಂಡ್ ಅಬೌವ್, ಮತ್ತು ವೆರಿ ಯಂಗ್ ಚಿಲ್ಡ್ರನ್, ಮಕ್ಕಳು, ಅವುಗಳಿಗೆ ಜಾಸ್ತಿ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಆಗಬೇಕಾಗಿರುತ್ತೆ. ಮತ್ತು ವಯಸ್ಸಾದವ್ರಿಗೂ ವಯಸ್ಸಾದ್ಮೇಲೆ ಇಮ್ಯುನಿಟಿ ಪವರು ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಈ ನಡುವೆ BP, ಶುಗರು ಎಲ್ಲನೂ ಕಾಯಿಲೆ ಇರೋರು, ಆಲ್ರೆಡಿ ಇಮ್ಯುನಿಟಿ ಪವರ್ ಕಡಿಮೆ ಇರೋರು, ಅಂಥವ್ರಂತೂ ಖಂಡಿತ ಅರ್ಲಿ ಮಾರ್ನಿಂಗ್ ಅಂದರೆ ಹಿಮ ಬೀಳಬೇಕಾದ್ರೆ ಅವಾಯ್ಡ್ ಮಾಡೋದು ತುಂಬ ಬೆಟರು. ಅದರ್ವೈಸ್ ಯಂಗ್ ಪಾಪ್ಯುಲೇಷನ್ ಇದ್ರೂ ತುಂಬ ಹಿಮದಲ್ಲಿ ಹೋಗೋದು ಯಾರಿಗಾದರೂ ಒಳ್ಳೇದಲ್ಲ. ಈವನ್ ಇಫ್ ಯು ಆರ್ ಗೋಯಿಂಗ್, ನೀವು ಪ್ರಾಪರಾಗಿ ಎಲ್ಲ ಕಿವಿ ಅದೆಲ್ಲ ಮಾಸ್ಕ್ ಹಾಕ್ಕೊಂಡು ಕವರ್ ಮಾಡಿಕೊಂಡು ಹೋದರೆ ಬೆಟರ್ ಆಗುತ್ತೆ. ಸರಿಯಾಗಿ ಬಾಡಿನೂ ಎಲ್ಲ ಕವರ್ ಮಾಡಿಕೊಂಡು ಫುಲ್ ಆರ್ಮ್ ಶರ್ಟ್ಸು ಅಥವಾ ಡ್ರೆಸ್ಸಸ್ಸು, ಶಾಲು ಆ ಥರ ಏನಾರು ಹೊತ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಆದಷ್ಟು ಚಳಿಗೆ ಎಕ್ಸ್ಪೋಸ್ ಜಾಸ್ತಿ ಆಗ್ದಂಗೆ ಹೋಗೋದು ಬೆಟರು. ಬಟ್ ಪರ್ಟಿಕ್ಯುಲರ್ಲಿ ಅಟ್ ರಿಸ್ಕ್ ಪಾಪ್ಯುಲೇಷನ್, ತುಂಬ ವಯಸ್ಸಾದವರು ಮತ್ತು ತುಂಬ ಯಂಗು, ಇವರೆರಡ್ರೂ ಎಕ್ಸ್ಟ್ರೀಮ್ ಅರ್ಲಿ ಮಾರ್ನಿಂಗು ಮತ್ತು ಲೇಟ್ ನೈಟು ಆದಷ್ಟು ಅವಾಯ್ಡ್ ಮಾಡೋದು ಬೆಟರು. ಸ್ವಲ್ಪ ಬಿಸಿಲು ಶುರು ಆದಮೇಲೆ ಹೋದರೆ ಆರೋಗ್ಯಕರ ದೃಷ್ಟಿಯಿಂದನೂ ಒಳ್ಳೆಯದು. ಇನ್ನು ಮ್ಯಾಮ್, ಈ ಚಳಿಗಾಲ ಅಂತಂದ್ರೇ ಕಾಯಿಲೆಗಳ ಮಾಸ ಅಂತ ಅನ್ಬೋದು. ಯಾಕಂದರೆ ಬೇಗ ಜನರು ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಯಾಕಂದರೆ ಹವಾಮಾನಗಳು ಬೇರೆ ರೀತಿಯಾಗಿರುತ್ತೆ. ಜೊತೆಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಈ ಜ್ವರ ಇರ್ಬೋದು, ಶೀತ ಇರ್ಬೋದು, ಚಳಿಗಾಲದಲ್ಲಿ ಹೆಚ್ಚಾಗೇ ಇರುತ್ತೆ. ಮತ್ತು ಆಸ್ಪತ್ರೆಗಳಲ್ಲೂ ಕೂಡ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಈ ಚಳಿಗಾಲದಲ್ಲಿ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ಬೋದು, ಈ ರೀತಿಯಾದ ಕಾಯಿಲೆಗಳಿಗೆ ಜನ ತುತ್ತಾಗ್ತಿರೋದ್ರಿಂದ ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸ್ಬೋದು? ಅಂದರೆ ಒಂದಿಷ್ಟು ಜನ ಇವಾಗ ಚಳಿಗಾಲ ಹೆಚ್ಚಾಗಿರೋದ್ರಿಂದನೇ ಮದ್ಯಪಾನ ಮಾಡ್ತಾರೆ, ಮತ್ತು ಆಯಿಲಿ ತಿಂಡಿಗಳನ್ನು ಜಾಸ್ತಿ ತಿಂತಾರೆ. ಇಂತಹ ಆಹಾರ ಕ್ರಮಕ್ಕೆ ಏನು ಹೇಳ್ತೀರಾ ಮೇಡಮ್? ಈಗ ಮೇಯ್ನ್ ಬಂದು ಈಗ ವೈರಲ್ ಮ್ಯೂಟೇಷನ್ಸ್ ಅಂತ ಕರಿತೀವಿ, ವೈರಲ್ ಫ್ಲೂ ಅಂತ ಕರಿತೀವಲ್ಲ, ಅದು ಎಲ್ಲ ಕಾಲದಲ್ಲೂ ಅದು ಚೇಂಜ್ ಮಾಡ್ಕೊಳುತ್ತೆ ಅದರ ಸ್ವರೂಪನ. ಅದರಿಂದ ವೈರಲ್ ಫ್ಲೂ ಆಗೋದು ಸಹಜ. ಸೀಸನ್ ಚೇಂಜಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಅದನ್ನು ಬಿಟ್ಟರೆ ಆಲ್ರೆಡಿ ಯಾರಿಗೆ ಬ್ರಾಂಕಿಯಲ್ ಅಸ್ತಮಾ ಇದೆ, ಕ್ರಾನಿಕ್ ಲಂಗ್ ಡಿಸೀಸ್ ಇದೆ, ಯಾರಿಗೆ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ, ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಬೆಟರ್ ಅವಾಯ್ಡ್ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ಸು. ಕೋಲ್ಡ್ ಐಟಮ್ಗಳೂ ಫುಡ್ಗಳೂ ಏನೂ ತೊಗೋಬೋದು. ಆದಷ್ಟು ಬಿಸಿ ಆಹಾರ ಉಪಯೋಗಿಸೋದು ಬೆಟರು. ಬಿಸಿಯಾಗಿ ಅನ್ನ, ಬಿಸಿಯಾಗಿ ಸಾರು, ಬಿಸಿಯಾಗಿ ಏನೇ ಪದಾರ್ಥ ತಿಂದ್ರೂ ಆದಷ್ಟು ಮೊಸರನ್ನು ಅಷ್ಟೇ, ಮಜ್ಜಿಗೆನೂ ಅಷ್ಟೇ ಫ್ರಿಜ್ಜಿಂದ ತೆಗೆದು ತಕ್ಷಣ ತಿನ್ನೋದು ಆ ಥರ ಮಾಡಬಾರ್ದು. ಫ್ರಿಜ್ಜಿಂದ ತೆಗೆದು ರೂಮ್ ಟೆಂಪರೇಚರ್ಗೆ ಆದಷ್ಟು ವಾಪಸ್ ಬಂದ ಮೇಲೆ ಒಂದು 2-3 ಅವರ್ಸ್ ಮೊದಲೇ ಹೊರಗಡೆ ತೆಗೆದಿಟ್ಟು ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಉಪಯೋಗಿಸೋದು ಬೆಟರು. ಯಾಕೆಂದರೆ ನಾನು ಹೇಳ್ದಂಗೆ ಕೋಲ್ಡ್ ಇಮ್ಮಿಡಿಯೇಟ್ಲಿ ಹೋದ ತಕ್ಷಣ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ, ಗಾಳಿ ಆಡೋ ವಿಂಡ್ ಪೈಪೆಲ್ಲ ಸಣ್ಣ ಆಗುತ್ತೆ. ಇವಾಗ ಮತ್ತೆ ರಕ್ತನಾಳಗಳು ಸಂಕುಚಿತ ಆಗುತ್ತೆ, ರಕ್ತ ಹೆಪ್ಪುಗಟ್ಟೋ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಎಸ್ಪೆಷಲಿ ಈ ಕೋವಿಡ್ ಆದಮೇಲೆ ಸಾಮಾನ್ಯವಾಗಿ ಎಲ್ಲರಿಗೂ ಕೋವಿಡ್ ಬಂದಿರುತ್ತೆ, ಗೊತ್ತಿಲ್ದಿನೋ ಕೆಲವೊಬ್ರು ಟೆಸ್ಟ್ ಮಾಡ್ಕೊಂಡಿರ್ಬೋದು, ಮಾಡದೇ ಇಲ್ದಿರ್ಬೋದು. ಈ ಕೋವಿಡಿಂದನೇ ಎಷ್ಟೋ ಜನರಿಗೆ ರಕ್ತ ಹೆಪ್ಪುಗಟ್ಟೋಕ್ಕೆ ರಿಸ್ಕ್ ಜಾಸ್ತಿ ಆಗಿದೆ. ಯಾಕೆಂದರೆ ಆ ಕಾಯಿಲೆನೇ ಆ ರೀತಿ ಆಗ್ಬಿಡ್ತು. ಕೋವಿಡ್ ಆದಮೇಲೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕಿಂದ, ಎಷ್ಟೋ ಜನ ಬೇರೆ ಬೇರೆ ಕಡೆ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಅವ್ರಿಗೆಲ್ಲರಿಗೂ ತೊಂದರೆ ಆಗಿದೆ. ಆದ್ದರಿಂದ ಈ ಸೀಸನಲ್ಲಿ ಆದಷ್ಟು ಅವರನ್ನವರು ಅವರ ಎಲ್ಲ ಶರೀರನೂ ಬೆಚ್ಚಗೆ ಇಟ್ಕೋಬೇಕು, ಕ್ಲಾದಿಂಗ್ ಬೆಚ್ಚಗೆ ಇರಬೇಕು. ಅದ್ರ ಜೊತೆ ಆಹಾರದಲ್ಲೂ ಬಿಸಿ ನೀರು ಕುಡಿಯೋದು, ಯಾವುದನ್ನೇ ಆಗಲಿ ಆದಷ್ಟು ಬಿಸಿ ಮಾಡಿ ತೊಗೊಳ್ಳೋದು ಉತ್ತಮ. ತಣ್ಣಗಿರೋ ಐಟಮ್ಸ್ ಯಾವುದೂ ತೊಗೋಬಾರ್ದು. ಬೆಟರ್ ಅವಾಯ್ಡ್ ಐಸ್ ಕ್ರೀಮ್ಸ್ ಆ್ಯಂಡ್ ಆಲ್. ಈ ಸೀಸನಲ್ಲಿ ಕೋಲ್ಡ್ ಜ್ಯೂಸ್ ಕುಡಿಯೋದು, ಐಸ್ ಹಾಕ್ಕೊಂಡು ಕೋಲ್ಡ್ ಮೊಸರು ತಿನ್ನೋದು, ಆ ಥರದ್ದು ಐಸ್ ಕ್ರೀಮ್ಸ್ ತಿನ್ನೋದು ಅವಾಯ್ಡ್ ಮಾಡೋದು ಆದಷ್ಟು ಬೆಟರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಆಲ್ವೇಸ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ನಾನು ಹೇಳ್ದಂಗೆ ಮೊದಲೇ ಲಂಗ್ ಡಿಸೀಸ್ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇದ್ದು ಹಾರ್ಟ್ ಅಟ್ಯಾಕ್ ಆಗಿರೋರ್ಗೆ, ಅವ್ರಿಗೆಲ್ಲ ರಿಸ್ಕ್ ಜಾಸ್ತಿನೇ ಇರುತ್ತೆ. ಅವರೆಲ್ಲನೂ ಯೂಶ್ವಲಿ ಸ್ಟ್ಯಾಟಿಸ್ಟಿಕಲ್ ಇದ್ರ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗೋದು ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ. ಈ ಥರ ಆಲ್ರೆಡಿ ಕಾಯಿಲೆ ಇರೋರು, ಹೈ ರಿಸ್ಕ್ ಇರೋರು, ಇವಾಗ ಸ್ಮೋಕರ್ಸೇ ಆಗಲಿ, ಈ ಚಳಿಗೆ ದೇ ಫೀಲ್ ಇನ್ನೂ ಜಾಸ್ತಿ
ಸ್ಮೋಕ್ ಮಾಡ್ಬೇಕಂತ ಅವ್ರಿಗೆ ಅನ್ಸುತ್ತೆ, ಬೆಚ್ಚಗಾಗತ್ತೆ, ಫೀಲಿಂಗ್ ಚೆನ್ನಾಗಿರುತ್ತೆ ಅಂತ. ಬಟ್ ಆಲ್ರೆಡಿ ಸ್ಮೋಕಿಂಗ್ ಇಟ್ ಸೆಲ್ಫ್ ಅದನ್ನೇ ಒಂದು ದೊಡ್ಡ ರಿಸ್ಕ್ ಹಾರ್ಟ್ ಅಟ್ಯಾಕ್ ಆಗಕ್ಕೆಲ್ಲ. ಸೊ ಇದೆಲ್ಲ ಆ್ಯಡ್ ಆನ್ ಆಗಿ ಏನಾಗುತ್ತೆ ಅಂದರೆ ಅವರಿಗೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ರಿಸ್ಕ್ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಆದ್ದರಿಂದ ಮಕ್ಕಳಲ್ಲೂ ಅಷ್ಟೇ ಆಲ್ರೆಡಿ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಇರುತ್ತೆ, ಅಥವಾ ಅದರಿಂದ ವಿಂಟರ್ ಬ್ರಾಂಕೈಟಿಸ್ ಅಂತಲೇ ಒಂದು ಎಂಟಿಟಿ ಇದೆ. ಈ ಸಣ್ಣ ಮಕ್ಕಳಿಗೆ ಹುಟ್ಟನೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಈ ಚಳಿಗಾಲ ಬಂದರೆ ಇನ್ನೂ ಉಸಿರಾಡೋಕ್ಕೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೋ ಕಾರಣಗಳಿರುತ್ತೆ. ಆದ್ದರಿಂದ ಎಲ್ಲ ಥರದ ವಯಸ್ಸಿನವ್ರಿಗೂ ಅಷ್ಟೇ ಆದಷ್ಟು ಚಳಿ ಎಕ್ಸ್ಟ್ರೀಮ್ಸ್ ವೆದರಲ್ಲಿ ಹೋಗೋದು ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ಬಂದಮೇಲೆ ಆ್ಯಕ್ಟಿವಿಟೀಸ್ನ ಶುರು ಮಾಡಿದ್ರೆ ಬೆಟರ್ ಇರುತ್ತೆ. ಅವ್ರನ್ನೇ ಅವ್ರು ಬೆಚ್ಚಗಿಟ್ಕೊಂಡು ಬಿಸಿಯಾದ ಆಹಾರಗಳನ್ನು ತಿಂದರೆ ತುಂಬ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.